ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ದಿನಗಳಿಂದ ಇರುವಂತಹ ಒಂದು ಡೌಟ್ಸ್ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಇಲ್ವೋ, 30 ಮತ್ತು 31ನೇ ಕಂತಿನ ಹಣದ ಸ್ಥಿತಿ ಏನು ಎಂಬ ಹಲವಾರು ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ಕೇಳ್ತಾ ಇದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಹಾಗೂ BPL ಕಾರ್ಡ್ದಾರರಿಗೆ ಸಿಕ್ಕಿರುವ ಹೊಸ ಗುಡ್ ನ್ಯೂಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಆಲ್ರೆಡಿ ಈಗ ಬಿಡುಗಡೆಯಾಗಿ 1 ವಾರ ಕಳೆದಿದೆ. ವಿಳಂಬಕ್ಕೆ ಕಾರಣ ಮತ್ತು ಅದರ ಪರಿಸ್ಥಿತಿ ಏನು ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ರಾಜ್ಯದಲ್ಲಿ ಒಟ್ಟು 1,24,00,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಮೊದಲನೇದಾಗಿ ಯಾರು ಈ ಚಾನೆಲ್ ಅನ್ನು ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಮಾಡಿ, ಅಲ್ಲಿ ಲೈಕ್ ಬಟನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ. ನಮ್ಮ ಚಾನೆಲ್ಗೊಂದು ಲೈಕ್ ಕೊಡೋ ಮೂಲಕ ನೀವು ಸಪೋರ್ಟ್ ಮಾಡಿದರೆ ನಮಗೆ ಸರ್ಕಾರದಿಂದ ಬರುವಂತಹ ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ತಿಳಿಸ್ಲಿಕ್ಕೂ ಕೂಡ ಉಪಯೋಗವಾಗಲಿದೆ. ಈಗ ಆಲ್ರೆಡಿ ಹೇಳಿದ ಹಾಗೆ ರಾಜ್ಯದಲ್ಲಿ 1,24,00,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಆದರೆ 30ನೇ ಮತ್ತು 31ನೇ ಕಂತಿನ ಹಣ ಕೇವಲ 60 ರಿಂದ 70 ಲಕ್ಷ ಮಹಿಳೆಯರಿಗೆ ಮಾತ್ರ ತಲುಪಿದ್ದು, ಸುಮಾರು 40 ರಿಂದ 50 ಲಕ್ಷ ಜನರಿಗೆ ಇನ್ನೂ ಕೂಡ ತಲುಪಿಲ್ಲ. ನೀವು ಕೂಡ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಚೆಕ್ ಮಾಡ್ಬೋದು, DBT ಆ್ಯಪ್ ಮೂಲಕ, ಅಥವಾ ನೀವು ಹತ್ತಿರದ ಗ್ರಾಮ 1 ಅಥವಾ ಬ್ಯಾಂಗ್ಳೂರ್ 1 ಅಥವಾ ನಿಮ್ಮ ರೇಷನ್ ಕಾರ್ಡನ್ನು ತಗೊಂಡೋಗಿ ನೀವಲ್ಲಿ ಚೆಕ್ ಮಾಡಿಸಬಹುದು. ಇನ್ನು ನಿಮ್ಮ ಬ್ಯಾಂಕ್ ಪುಸ್ತಕ ಕೂಡ ಎಂಟ್ರಿ ಮಾಡಿಸಿ ಎಷ್ಟನೇ ಕಂತು ಜಮಾ ಆಗಿದೆ ಅಂತ ಕೂಡ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಕೂಡ ನಿಮಗೆ ತಿಳಿಬಹುದು. ಕಳೆದ 4-5 ದಿನಗಳಲ್ಲಿ 30ನೇ ಕಂತಿನ ಹಣ ಬಂದಿಲ್ಲದಿದ್ದವರಿಗೆ 33ನೇ ಹಂತದ ಜಮಾ ಪ್ರಕ್ರಿಯೆ ಆರಂಭವಾಗಿದೆ. 31ನೇ ಕಂತು ಎಲ್ಲರ ಖಾತೆಗೆ ಕೂಡ ಸಂಪೂರ್ಣವಾಗಿ ತಲುಪಲು ಇನ್ನು 15 ದಿನಗಳ ಕಾಲಾವಕಾಶ ಬೇಕಾಗುತ್ತದೆ. 30ನೇ ಕಂತಿನ ಹಣ ಮೊದಲು ಎಲ್ಲರೂ ಕೂಡ ಅಂದರೆ ಒಂದು 70% ಜನರು ಪಡ್ಕೊಂಡಿದ್ರು. 3ನೇ ಹಂತದ ಬಿಡುಗಡೆ ಮಾತ್ರ ಬಾಕಿ ಇದ್ದದ್ದು. ಆ 3ನೇ ಹಂತದ ಹಣ ಇವಾಗ ಬಿಡುಗಡೆಯಾಗಿದೆ. ಅದು ಕೆಲವರ ಎಲ್ಲ ಖಾತೆ ಅಂದರೆ ಯಾರೆಲ್ಲ ಉಳಿದಿದ್ದೀರೋ ಅಂತಹವರ ಖಾತೆಗೆ ಹಣ ಬಂದಿದೆ. ಅದರಿಂದ ಎಲ್ಲರೂ ಕೂಡ ಈಗ ಕೇಳ್ತಾ ಇರುವಂಥದ್ದು, ಅದು 31ನೇ ಕಂತಿನ ಹಣ ಬಂದಿರೋದಾ ಅಥವಾ 30ನೇ ಕಂತಿನ ಹಣ ಬಂದಿರೋದಾ ಅಂತ ಹೇಳಿ. ಅದು ಬಂದಿರುವಂಥದ್ದು 30ನೇ ಕಂತಿನ 3ನೇ ಹಂತದ ಹಣ ಮಾತ್ರ ಈಗ ಗೃಹಲಕ್ಷ್ಮಿ ಹಣ ಬಂದಿರುವಂಥದ್ದು. ಇನ್ನು SIR ಫಾರ್ಮ್ ಮತ್ತು ಬಯೋಮೆಟ್ರಿಕ್ ಈ ನಿಯಮಗಳ ಬಗ್ಗೆ ಹೇಳುವುದಾದರೆ, ಮನೆ ಬಾಗಿಲಿಗೆ ಬರುವ BLO ಅವರಿಗೆ ನಿಮ್ಮ ವೋಟರ್ ID ಮತ್ತು SIR ಫಾರ್ಮ್ ಭರ್ತಿ ಮಾಡಿ ನೀಡುವುದು ಕೂಡ ಕಡ್ಡಾಯ. ಇದರಿಂದ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕೂಡ ರದ್ದಾಗುವುದಿಲ್ಲ. ನೀವು ಯಾರು SIR ಫಾರ್ಮನ್ನು ತುಂಬಿಸಿಲ್ಲವೋ ಅಂಥವರಿಗೆ ಸರ್ಕಾರದಿಂದ ಸಿಗುವಂತಹ ಎಲ್ಲ ಯೋಜನೆಗಳು ಕೂಡ ಕಡಿತಗೊಳ್ಳುತ್ತೆ. ಇನ್ನು ಅದಕ್ಕೆ ಕೊನೆಯ ದಿನಾಂಕ ಜುಲೈ 29 ಕೊನೆ ದಿನಾಂಕವಾಗಿದ್ದು, ಇದು ಆಗಸ್ಟ್ 8ನೇ ತಾರೀಕಿನವರೆಗೆ ಕೂಡ ವಿಸ್ತರಿಸಲಾಗಿದೆ. ಸತತ 3 ರಿಂದ 4 ಕಂತು ಬಾರದಿದ್ದರೆ ಏನು ಮಾಡಬೇಕು? ನಿಮ್ಮ ಹೆಸರನ್ನು GST ಅಥವಾ ಟ್ಯಾಕ್ಸ್ ಪೇಯರ್ ಕಾರಣಕ್ಕೆ ಡಿಲೀಟ್ ಮಾಡಲಾಗಿದೆ ಎಂದು ತಿಳಿದುಕೊಳ್ಳಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅಗತ್ಯವಿದ್ದರೆ ಮರು ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ಇನ್ನು BPL ಕಾರ್ಡ್ದಾರರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳಿದ್ದೆ. ಅಂದರೆ ರೇಷನ್ ಸಮಯದಲ್ಲಿ ಕೂಡ ಬದಲಾವಣೆಯಾಗಿದೆ. ರೇಷನ್ ವಿತರಣಾ ಸಮಯದಲ್ಲಿ ಬದಲಾವಣೆ, ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲುವುದು ಮತ್ತು ಸರ್ವರ್ ಸಮಸ್ಯೆಯನ್ನು ತಪ್ಪಿಸಲು ಆಹಾರ ಇಲಾಖೆಯ ಸಚಿವ KH ಮುನಿಯಪ್ಪ ಅವರು ಹೊಸ ಆದೇಶ ಹೊರಡಿಸಿದ್ದಾರೆ. ಅಂದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನ್ಯಾಯಬೆಲೆ ಅಂಗಡಿಗಳು ಓಪನ್ ಇರುತ್ತವೆ. ಉದ್ಯೋಗಕ್ಕೆ ಹೋಗುವವರು ಹಾಗೂ ಕೆಲಸ ಮುಗಿಸಿಕೊಂಡು ಬರುವವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ರೇಷನ್ ಅನ್ನು ಪಡೆಯಬಹುದು. ಇನ್ನು ಇಂದಿರಾ ದಿನಸಿ ಕಿಟ್ ಯೋಜನೆ, ಅಕ್ಕಿ ಜೊತೆಗೆ ಎಣ್ಣೆ, ಬೇಳೆ, ಸಕ್ಕರೆ, ಉಪ್ಪು ಒಳಗೊಂಡ ದಿನಸಿ ಕಿಟ್ ನೀಡುವ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು, ಮುಂದಿನ 2-3 ತಿಂಗಳಲ್ಲಿ ಕೂಡ ಇದನ್ನು ನೀಡಲಾಗುವುದು. ಇನ್ನು ಎಲ್ಲರ ಡೌಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಗೃಹಲಕ್ಷ್ಮಿಯದ್ದೇ ಎಲ್ಲರದ್ದು ಕೂಡ ಡೌಟ್ಸ್ ಇರುವಂಥದ್ದು. ಯಾಕೆ ಈಗ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಬಂದಿಲ್ಲ? ಹೊಸ CM ಬಂದ ನಂತರ ಗೃಹಲಕ್ಷ್ಮಿ ಹಣ ಕಟ್ಟಾಗಿದೆಯಾ ಅಥವಾ ಎಲ್ಲ ಗೃಹಜ್ಯೋತಿ ಮರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ? ಅದೇ ರೀತಿ ಗೃಹಲಕ್ಷ್ಮಿಗೂ ಮರು ಅರ್ಜಿ ಸಲ್ಲಿಸಲಿಕ್ಕೆ ಇದೆಯಾ ಇಲ್ವಾ ಅಂತ ಹೇಳಿ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ. ಈಗ ಆಲ್ರೆಡಿ ಗೃಹಜ್ಯೋತಿಯಲ್ಲಿ ಮರು ಅರ್ಜಿ ಸಲ್ಲಿಸುವಂಥದ್ದು ಕೂಡ ಅದೇ ರೀತಿಯಲ್ಲಿ ಯಾರು ತಮ್ಮ ಹೆಸರು ಇಲ್ಲದವರ ಹೆಸರನ್ನು ಬಳಸಿ ಗೃಹಜ್ಯೋತಿಯನ್ನು ಪಡಿತಾ ಇದ್ದಾರೆ, ಅದೇ ರೀತಿ ಅಂಗಡಿಗಳಿಗೆ ಕೂಡ ಪಡಿತಾ ಇದ್ದಾರೆ. ಇದು ಗೃಹಜ್ಯೋತಿ ಅಂತ ಹೇಳಿದರೆ ಮನೆಯ ಬಳಕೆಗೆ ಮಾತ್ರ ಇರುವಂಥದ್ದು. ಆದ್ದರಿಂದ ಅದಕ್ಕಾಗಿ ಹೊಸ ಅರ್ಜಿಯನ್ನು ಹಾಕ್ತಾ ಇರುವಂಥದ್ದು.
ಸಲ್ಲಿಸಬಹುದು ಮತ್ತು ಯಾರ ಹೆಸರಲ್ಲಿದೆ ಅವರು ಹೋಗಿ ಈ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ವೇಳೆ ನಿಮ್ಮ ಮೀಟರ್, ನಿಮ್ಮ ಮನೆಯಲ್ಲಿರುವಂತಹ ವಿದ್ಯುತ್ ಮೀಟರ್ ಏನಿದೆ ಅದು ನಿಮ್ಮ ಅಜ್ಜ ಅಥವಾ ನಿಮ್ಮ ಅಪ್ಪ ಯಾರಾದರೂ ಮರಣ ಹೊಂದಿದವರ ಹೆಸರಲ್ಲಿದ್ದರೂ ಕೂಡ ನೀವು ಸಲ್ಲಿಸಬಹುದು, ಅಥವಾ ಮೀಟರ್ ಹೆಸರನ್ನು ಕೂಡ ನೀವು ಚೇಂಜ್ ಮಾಡಿಸ್ಕೋಬಹುದು. ಮತ್ತು ಇನ್ನು ಬಾಡಿಗೆದಾರರಿಗೆ ಒಂದು ವೇಳೆ ಅಗ್ರಿಮೆಂಟ್ ಫಾರ್ಮ್ ಇಲ್ಲದಿದ್ದರೆ ನಾವು ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಸಬಹುದಾ ಅಂತೇಳಿ. ಖಂಡಿತವಾಗಿಯೂ ಸಲ್ಲಿಸಬಹುದು. ಯಾರಿಗೆ ಅಗ್ರಿಮೆಂಟ್ ಫಾರ್ಮ್ ಇಲ್ವೋ ಅವರು ನಿಮ್ಮ ಹತ್ತಿರದ ವಿದ್ಯುತ್ ಏನು ಆಫೀಸ್ ಇದೆ KEB, ಅಲ್ಲಿ ಹೋಗಿ ಅವರು ಒಂದು ಫಾರ್ಮನ್ನು ಕೊಡ್ತಾರೆ ಬಾಡಿಗೆದಾರರಿಗೆ. ಅದನ್ನು ಫಿಲ್ ಮಾಡಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ಕೊಟ್ಟು ಮರು ಅರ್ಜಿ ಸಲ್ಲಿಸಬಹುದು. ಇನ್ನು ಗೃಹಲಕ್ಷ್ಮಿಗೆ ಯಾವುದೇ ರೀತಿ ಮರು ಅರ್ಜಿ ಬಂದಿಲ್ಲ. ಬಂದ ತಕ್ಷಣ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಇನ್ನು ಇಂತಹ ನಿರಂತರ ಸುದ್ದಿಗಾಗಿ ನಮ್ಮ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ಲಿಂಕನ್ನು ಶೇರ್ ಮಾಡಿ. ಈ ಇನ್ಫಾರ್ಮೇಷನನ್ನು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಕಳುಹಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಬಹುದು. ನಿಮಗೆ 30ನೇ ಕಂತಿನ ಹಣ ನಿಮ್ಮ ಜಿಲ್ಲೆಗೆ ಬಂದಿದ್ದರೂ ಕೂಡ ನೀವು ತಿಳಿಸಬಹುದು. ನೀವು DBT ಆ್ಯಪ್ ಮೂಲಕ ಚೆಕ್ ಮಾಡಿ. ಯಾರಿಗಾದರೂ ಹಣ ಬಂದಿದ್ದರೆ ನಿಮಗೆ ಯಾವ ಕಂತಿನ ಹಣ ಬಂದಿರೋದು ಅಂತೇಳಿ ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.